Hi, hello everyone. I am Ananya Chandrasekhar. Welcome back to my channel. Now we have to discussing about Buckingham's pi theorem. It is a very important concept and example ಕೂಡ ಇದನ್ನ ಕೇಳ್ತಾರೆ. Don't forget to subscribe and turn on notifications so you don't miss new videos every week. ಬಕಿಂಗ್ಹ್ಯಾಮ್ಸ್ ಪೈ ಥಿಯರಮ್ ನೀವೆಲ್ಲರೂ ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ಓದಿರ್ತೀರ, ಅದೇ ಥರನೂ ಇಲ್ಲೂ ಕೂಡ ಸಾಲ್ವ್ ಮಾಡಬೇಕಾಗಿರುತ್ತೆ. ಆಮೇಲೆ ಇದ್ರ ಮೇಲೆ ನ್ಯೂಮೆರಿಕಲ್ಸ್ ಇರುತ್ತೆ, ಬಟ್ ಎಕ್ಸಾಮಲ್ಲಿ ಕೇಳಲ್ಲ. ಸೊ ಅದಕ್ಕೆ ನಾನು ಇದ್ರದ್ದು ನ್ಯೂಮೆರಿಕಲ್ಸ್ ಪಾರ್ಟ್ನ ನಾನು ಮಾಡ್ತಾ ಇಲ್ಲ. ಸೊ ಇನ್ ಡೀಟೇಲಾಗಿ ಬಕಿಂಗ್ಹ್ಯಾಮ್ಸ್ ಪೈ ಥಿಯರಮ್ ಬಗ್ಗೆ ಕಲಿತಾ ಹೋಗೋಣ. ಫಸ್ಟ್ ನಾವು ಇದನ್ನು ಬರ್ಕೋಬೇಕಂತಂದರೆ 4 ಕಾಲಮ್ ಹಾಕೋಬೇಕಾಗುತ್ತೆ. ವೇರಿಯೇಬಲ್ ನೇಮ್, ಸಿಂಬಾಲ್, ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸು. ಇದರಲ್ಲಿ ಫಸ್ಟಿಗೆ ಬರೋದು ಡಯಾಮೀಟರ್ನ ನಾವು ಯಾವ ಸಿಂಬಾಲಿಂದ ಗುರುತಿಸ್ತೀವಿ ಅಂತಂದರೆ ಡಿ. ಇದ್ರದ್ದು ಯೂನಿಟ್ ಬಂದುಬಿಟ್ಟು ಮೀಟರ್, ಡೈಮೆನ್ಷನ್ಸು ಎಲ್. ಹಾಗೆ ಸ್ಪೀಡ್ ಆಫ್ ದಿ ಟರ್ಬೈನ್ ಎನ್ ಅಂತ ಹೇಳಿ ಅರ್ಧದ ಎನ್ ಎನ್ನುವುದು ಅದರದ್ದು ಸಿಂಬಲ್ ಆಗಿರುತ್ತೆ. ಆಮೇಲೆ ಅದ್ರದ್ದು ಯೂನಿಟು RPM, ಡೈಮೆನ್ಷನ್ನು T⁻⁻1. ವ್ಯಾಲ್ಯೂಮ್ ಫ್ಲೋ ರೇಟ್ ಕ್ಯೂ ಅಂದರೆ ಅದರದ್ದು ಡಿಸ್ಚಾರ್ಜ್. ಕ್ಯೂ ಅಂತಂದರೆ ಡಿಸ್ಚಾರ್ಜ್ ಮೀಟರ್ ಕ್ಯೂಬ್ ಪರ್ ಸೆಕೆಂಡ್, ಅದರದ್ದು ಯೂನಿಟು L³ T⁻⁻1. ಪವರ್ ಅದನ್ನು ನಾವು P ಅಂತೇಳಿ ಅಥವಾ E ಅಂತ ಅದರದ್ದು ಸಿಂಬಲ್ ಇರುತ್ತೆ. ಅದರದ್ದು ನ್ಯೂಟನ್ ಪರ್ ಮೀಟರ್ ಸೆಕೆಂಡ್ ಅಥವಾ ನ್ಯೂಟನ್ ಮೀಟರ್ ಪರ್ ಸೆಕೆಂಡ್ ಅಂತೇಳಿ ಇದನ್ನು ಕರಿತೀವಿ. mL² T⁻⁻³ ಇದು ಇದರದ್ದು ಡೈಮೆನ್ಷನ್ ಆಗಿರುತ್ತೆ. ಆಮೇಲೆ ಎನರ್ಜಿ ಟ್ರಾನ್ಸ್ಫರ್ ಫಾರ್ ಯೂನಿಟ್ ಮಾಸ್ ಹೆಡ್, ಇನ್ನು ಸಿಂಪಲ್ಲಾಗಿ ನಾವು ಹೆಡ್ ಅಂತೇಳಿ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. H ಅನ್ನೋದ್ರದ್ದು ಸಿಂಬಲ್ ಆಗಿರುತ್ತೆ. ನ್ಯೂಟನ್ ಮೀಟರ್ ಪರ್ kg ಅದರದ್ದು ಯೂನಿಟ್. ಆಮೇಲೆ L² T⁻⁻2 ಇದರದ್ದು ಡೈಮೆನ್ಷನ್ಸು. ಆಮೇಲೆ ಫ್ಲೂಯಿಡ್ ಡೆನ್ಸಿಟಿ ಅಥವಾ ಡೆನ್ಸಿಟಿ ಅಂತೇಳಿ ಕರೆದ್ರೂ ಸಾಕು, ರೋ kg/m3, mL⁻⁻3. ಆಮೇಲೆ ವಿಸ್ಕಾಸಿಟಿ ನಾವು ಮ್ಯೂ ಅಂತೇಳಿ ಕರಿತೀವಿ, ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್, mL⁻⁻1 T⁻⁻1. ಆಮೇಲೆ ಫ್ಲೂಯಿಡ್ ಇಲಾಸ್ಟಿಸಿಟಿ ಅದರದ್ದು ಸಿಂಬಲ್ ಬಂದುಬಿಟ್ಟು E, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಅಥವಾ ಅದನ್ನು ಪ್ಯಾಸ್ಕಲ್ ಅಂತ ಕೂಡ ನಾವು ಕರಿತೀವಿ, mL⁻⁻1 T⁻⁻2. mL⁻⁻1 T⁻⁻2. ಈ ಚಾರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೀವು ಸ್ಟಾರ್ಟಿಂಗಲ್ಲೇ ಫಸ್ಟ್ ಒಂದು ಸಾರಿ ಬರ್ಕೊಂಡು ಇಟ್ಕೋಬೇಕು. ಇದು ಬರ್ಕೊಂಡಾದಮೇಲೆ ನೆಕ್ಸ್ಟ್ ನಾವು ಯಾವ್ಯಾವ ಸ್ಟೆಪ್ನ ತೊಗೋತೀವಿ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬೇಗ ಕೂಡ ಇದರದ್ದು ಆನ್ಸರ್ ಬರೆದು ಮುಗಿಸ್ಬೋದು. ಇದರಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರೋದು ಅದರದ್ದು ಸಿಂಬಲ್ ಮತ್ತು ಡೈಮೆನ್ಷನ್ಸು. ಇವೆರಡು ನಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಯಾವುದಕ್ಕೆ ಯಾವ ಡೈಮೆನ್ಷನ್ ಹಾಕಬೇಕು ಅನ್ನೋದು ನಮ್ಗೆ ಗೊತ್ತಾದರೆ ನಾವು ಈಸಿಯಾಗಿ ಇದನ್ನು ಇದು ಡೆರಿವೇಷನ್ ಥರನೇ ಇರುತ್ತೆ. ಇದನ್ನು ನಾವು ಈಸಿಯಾಗಿ ಬರ್ಕೊಂಡು ಹೋಗ್ಬೋದು. ಹಾಗೆ ಇದನ್ನು ಎಕ್ಸಾಮಲ್ಲಿ ಕೂಡ 10 ಮಾರ್ಕ್ಸ್ ಅಥವಾ 8 ಮಾರ್ಕ್ಸ್ ಕೂಡ ಕೇಳೋ ಚಾನ್ಸಸ್ ಇದೆ. ಇವಾಗ ನಾವು ಕಲಿತಾ ಹೋಗ್ತೀವಿ ಬಕಿಂಗ್ಹ್ಯಾಮ್ಸ್ ಪೈ ಥಿಯರಮ್ ಆರ್ ಮೆಥಡ್ ಅಂತ ಕರಿತೀವಿ. ಫಸ್ಟಿಗೆ ನಾವು ಟೋಟಲ್ ನಂಬರ್ ಆಫ್ ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್ಸ್ is equal to total number of variables minus total number of fundamentals. ಅಂದರೆ n minus m. ಟೋಟಲ್ ನಂಬರ್ ಆಫ್ ವೇರಿಯೇಬಲ್ಸ್ ಇಸ್ ಈಕ್ವಲ್ ಟು n. ಆಮೇಲೆ ಟೋಟಲ್ ನಂಬರ್ ಆಫ್ ಫಂಡಮೆಂಟಲ್ಸ್ ಇಸ್ ಈಕ್ವಲ್ ಟು m. ಇದು n - m ಅಂತ ಆಗುತ್ತೆ. ಟೋಟಲ್ ನಂಬರ್ ಆಫ್ ವೇರಿಯೇಬಲ್ಸು ನಾನು ಆವಾಗಲೇ ತೋರಿಸ್ದಾಗೆ ಎಷ್ಟಿತ್ತು, ಟೋಟಲ್ ಆಗಿ 8 ಇತ್ತು. ಅದರಲ್ಲಿ ಫಂಡಮೆಂಟಲ್ಸ್ ಎಷ್ಟು ಅಂತಂದರೆ 3. ಅಂದರೆ ರಿಪೀಟಿಂಗ್ ವೇರಿಯೇಬಲ್ಸ್ನ ನಾವು ಫಂಡಮೆಂಟಲ್ಸ್ ಅಂತೇಳಿ ಕರಿತೀವಿ. ಆನ್ಸರ್ ಬಂದಿರೋದು ನಮಗೆ 5. ಟೋಟಲ್ ನಂಬರ್ ಆಫ್ ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್ಸ್ ಎಷ್ಟು ಅಂತಂದರೆ ನಮಗೆ 5 ಬಂದಿರುತ್ತೆ. ಇಲ್ಲಿ ನೋಡ್ಬೋದು 8 ವೇರಿಯೇಬಲ್ಸ್ ಇದೆ. ಆ 8 ವೇರಿಯೇಬಲ್ಸ್ ಫಂಡಮೆಂಟಲ್ ಅಂತಂದರೆ ರಿಪೀಟಿಂಗ್ ವೇರಿಯೇಬಲ್ಸ್ನ ನಾವು ತೊಗೋಬೇಕಾಗುತ್ತೆ. ಅದರಲ್ಲಿ 3ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಇದು ಟೋಟಲ್ ನಂಬರ್ ಆಫ್ ವೇರಿಯೇಬಲ್ಸ್ 8. ಆಮೇಲೆ ರಿಪೀಟೆಡ್ ವೇರಿಯೇಬಲ್ಸ್ನ ನಾವು ಫಂಡಮೆಂಟಲ್ಸ್ ಅಂತೇಳಿ ಕರಿತೀವಿ, ಅವು 3 ಇದೆ. ಸೊ ಹಾಗಾಗಿ ನಾವಿಲ್ಲಿ n - m = 8 - 3 = 5 ಅಂತೇಳಿ ಬರುತ್ತೆ.
ಇವಾಗ ನಾವು ಸಿಂಪಲಾಗಿ ಕನ್ಸಿಡರ್ ಮಾಡೋದು ಪೈ 1, ಪೈ 2, ಪೈ 3, ಪೈ 4, ಪೈ 5 ಇವು 5 ಟರ್ಮ್ನ ನಾವು ಕಂಡುಹಿಡಬೇಕಾಗುತ್ತೆ. ಅದನ್ನು ನಾವು ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್ಸ್ ಅಂತೇಳಿ ಕರಿತೀವಿ. ನಂಬರ್ ಆಫ್ ರಿಪೀಟೆಡ್ ವೇರಿಯೇಬಲ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಫಂಡಮೆಂಟಲ್ ಡೈಮೆನ್ಷನ್ಸ್. ಆವಾಗಲೇ ನಾನು ಹೇಳಿದಾಗೆ ರಿಪೀಟೆಡ್ ವೇರಿಯೇಬಲ್ಸನ್ನು ನಾವು ಫಂಡಮೆಂಟಲ್ ಡೈಮೆನ್ಷನ್ಸ್ ಅಂತೇಳಿ ಕರಿತೀವಿ. ಹಾಗಾಗಿ ಅವು 3 ಇದೆ. ಹಾಗಾದರೆ ಈ ರಿಪೀಟೆಡ್ ವೇರಿಯೇಬಲ್ಸ್ ಯಾವ್ದು ಅಂತಂದರೆ ಡಿ ಡಯಾಮೀಟರ್, ಎನ್ ಸ್ಪೀಡ್ ಆಫ್ ಟರ್ಬೈನ್, ಆಮೇಲೆ ರೋ ಡೆನ್ಸಿಟಿ. ಇವು 3 ಕೂಡ ರಿಪೀಟೆಡ್ ವೇರಿಯೇಬಲ್ಸ್. ಇವು 3 ಇಂಪಾರ್ಟೆಂಟ್ ಟರ್ಮ್. ಈ ಪೈ 1, ಪೈ 2, ಪೈ 3, ಪೈ 4 ಆ್ಯಂಡ್ ಪೈ 5ನ ನಾವು ಕಂಡುಹಿಡಬೇಕಾದ್ರೆ ಸ್ಟಾರ್ಟಿಂಗ್ಗೆ ನಾವು ಈ 3 ವೇರಿಯೇಬಲ್ಸ್ನ ನಾವು ತಗೊಂಡು ನೆಕ್ಸ್ಟ್ ನಾವು ಕಂಡುಹಿಡಿತಾ ಹೋಗ್ತೀವಿ. ಹಾಗಿದ್ರೆ ಇವುಗಳನ್ನ ಪೈ ಟರ್ಮ್ಸ್ ಕ್ಯಾನ್ ಬಿ ರಿಟರ್ನ್. ಪೈ ಟರ್ಮ್ಸ್ ಕ್ಯಾನ್ ಬಿ ರಿಟರ್ನ್ ಪೈ 1 is equal to d to the power of a1, n to the power of b1, ರೋ ಟು ದಿ ಪವರ್ ಆಫ್ c1. ನಾವು ಸ್ಟಾರ್ಟಿಂಗ್ ಕಂಡುಹಿಡ್ಕೊಳ್ತಾ ಇರೋದು ಡಿಸ್ಚಾರ್ಜ್. ಹಾಗೆ ಪೈ 2 is equal to d to the power of a2, n to the power of b2, ರೋ ಟು ದಿ ಪವರ್ ಆಫ್ c2, ಆಮೇಲೆ ಹೆಡ್. ನಾರ್ಮಲಿ ಇವು 3 ರಿಪೀಟೆಡ್ ವೇರಿಯೇಬಲ್ಸು. ಪೈ 1, ಪೈ 2, ಪೈ 3, ಪೈ 4, ಪೈ 5ವರೆಗೂ ನಾವು ಅಂಟಿಲ್ ನಿಮ್ಗೆ ಎಷ್ಟು ಟರ್ಮ್ ನಾವು ಕಂಡುಹಿಡಬೇಕು ಅಂತ ಅನಿಸುತ್ತೋ ಅವು ಎಲ್ಲನೂ ನಾವು ಕಂಡುಹಿಡಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಈ 3 ನಾವು ಕಾನ್ಸ್ಟಂಟಾಗಿ ತೊಗೋಬೇಕಾಗುತ್ತೆ. ಆಮೇಲೆ ಪೈ 3 ಡಿ ಎ ಕ್ಯೂಬ್, ಎನ್ ಬಿ 3, ರೋ c3, ಆಮೇಲೆ ಮ್ಯೂ. ಪೈ 4 is equal to ಡಿ ಎ 4, ಎನ್ ಬಿ 4, ರೋ c4, ಆಮೇಲೆ ಪಿ. ಇದಕ್ಕೆ ನಾವು ಟರ್ಮ್ಸ್ನ ಮೇಲ್ಗಡೆ 4, 2, 3 ಈ ಥರ ಏನೂ ಬರೆಯೋಕ್ಕಾಗಲ್ಲ. ಇದನ್ನೇ ನಾವು ಆ್ಯಕ್ಚುಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಹಾಗಾಗಿ ಪೈ 5 is equal to ಡಿ ಎ 5, ಎನ್ ಬಿ 5, ರೋ c5, ಆಮೇಲೆ ಇ. ಹಾಗಾದರೆ ಪೈ 1 ವ್ಯಾಲ್ಯೂ ಎಷ್ಟು? ಇವಾಗ ನಾವು ಕಂಡುಹಿಡಿತಾ ಹೋಗ್ತೀವಿ ಪೈ 1 ವ್ಯಾಲ್ಯೂ. ವಿ ಹ್ಯಾವ್ ಪೈ 1 is equal to ಡಿ ಎ 1, ಈ ಟರ್ಮ್ನ ಬರ್ಕೊಳ್ಳೋಣ, ಎನ್ ಬಿ 1, ರೋ c1 ಆ್ಯಂಡ್ ಕ್ಯೂ. ಆಮೇಲೆ ಇದರದ್ದು ಡೈಮೆನ್ಷನ್ಸ್ ಏನು ಬರುತ್ತೆ ಅಂದರೆ m0, l0, ಡಿ ಟು ದಿ ಪವರ್ ಆಫ್ 0. ಹಾಗೆ ಡಿ ಇದು ನಾವು ಆವಾಗಲೇ ನೋಡ್ಕೊಂಡು ಹೋದ ಹಾಗೆ ಎಲ್ ಬರುತ್ತೆ, ಅದರದ್ದು a1, ಆಮೇಲೆ ಎನ್ದು t -1, b1, ರೋಗೆ ನಾವು ಎಮ್ ಎಲ್ ಮೈನಸ್ ಕ್ಯೂಬ್, ಅದರದ್ದು c1, ಹಾಗೆ ಕ್ಯೂದು ಎಲ್ ಕ್ಯೂಬ್ t -1. ಇವೆಲ್ಲ ಟರ್ಮ್ನ ನಾವು ಫಸ್ಟ್ ಬರ್ಕೋಬೇಕು. ಅದಾದಮೇಲೆ ಇದನ್ನು ಪವರ್ಸ್ನ ಇಕ್ವೇಟ್ ಮಾಡಬೇಕು. ಇಕ್ವೇಟಿಂಗ್ ದಿ ಪವರ್ಸ್ ಆಫ್ ಎಲ್ ಎಮ್ ಟಿ. ಈ ಎಲ್ ಎಮ್ ಟಿಗೆ ನಾವು ಇದನ್ನು ಇಕ್ವೇಟ್ ಮಾಡಬೇಕಾಗತ್ತೆ. ಇವಾಗ ಇದರಲ್ಲಿ ಎಲ್ ಟರ್ಮ್ದು ಪವರ್ ಏನಿದೆ ಎಲ್ ಇಸ್ ಈಕ್ವಲ್ ಟು 0. ಇಲ್ಲಿ ಯಾವ್ಯಾವ ಟರ್ಮ್ಗೆ ಎಲ್ ಪವರ್ ಏನೇನಿದೆ ಅದನ್ನು ಫಸ್ಟ್ ಬರ್ಕೋಬೇಕು. ಫಸ್ಟ್ಗಿರೋದು a1, ಆಮೇಲೆ ಇದು -3 c1, -3 c1, ಆಮೇಲೆ ಇಲ್ಲಿ ಎಲ್ ಕ್ಯೂಬ್ ಇದೆ, ಡಿಸ್ಚಾರ್ಜ್ದು ಎಲ್ ಕ್ಯೂಬ್ ಇದೆಯಲ್ಲ, ಇದಕ್ಕೆ ಮೈನಸ್ ಸೈನ್ ಇಲ್ಲ, ಸೊ ಅದಕ್ಕಾಗಿ ಇದನ್ನು +3 ಅಂತೇಳಿ ಬರ್ಕೋತೀವಿ. ನೆಕ್ಸ್ಟ್ ಎಮ್ ಇಸ್ ಈಕ್ವಲ್ ಟು 0. ಇಲ್ಲಿ ಎಮ್ ಟರ್ಮ್ಗೆ ಪವರ್ 0 ಇದೆ, ಹಾಗಾಗಿ ಇಲ್ಲಿ ಎಮ್ಗೆ ಯಾವುದೇ ವ್ಯಾಲ್ಯೂ ಇಲ್ಲ, ಇರೋದೇ ಒಂದು ಎಮ್ ಟು ದಿ ಪವರ್ ಆಫ್ c1, ಹಾಗೆ c1 ಅಂತೇಳಿ ಅಷ್ಟೇ ಬರ್ಕೋಬೇಕು. ಆಮೇಲೆ ಇವಾಗ ನಾವು ಟಿ ಫೈಂಡ್ ಔಟ್ ಮಾಡಬೇಕು. ಟಿ ಇಸ್ ಈಕ್ವಲ್ ಟು 0. ಇದರಲ್ಲಿ ಟಿ ಮೈನಸ್ b1, ಆಮೇಲೆ -1. ಸೊ ಇವಾಗ ಈ ಟರ್ಮ್ಗಳನ್ನ ಈಕ್ವೇಟ್ ಮಾಡಿಕೊಂಡು ಎ ಬಿ ಸಿಗೆ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಇವಾಗ -b ಈ ಕಡೆ ಹೋಗೋದು ಏನಾಗುತ್ತೆ +b. b1 ಇಸ್ ಈಕ್ವಲ್ ಟು -1. ಆಮೇಲೆ c1 ಇಸ್ ಈಕ್ವಲ್ ಟು 0. ಅಲ್ಲಿ ಯಾವ ಟರ್ಮ್ ಇಲ್ಲ, ಸೊ ಹಾಗಾಗಿ c1 ಇಸ್ ಈಕ್ವಲ್ ಟು 0. ಇವಾಗ a1 ಇಸ್ ಈಕ್ವಲ್ ಟು a1 -3c1 +3. a1 -3 ಇಂಟು c1 ವ್ಯಾಲ್ಯೂ ಎಷ್ಟು ನಮಗೆ 0 +3. 0ನ ಯಾವುದಕ್ಕಾದರೂ ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. a1 -0 +3. ಹಾಗಾಗಿ ಈ a1 ಈ ಕಡೆ ಹೋದರೆ -a1 ಆಗುತ್ತೆ, ಇಸ್ ಈಕ್ವಲ್ ಟು +3 ಆಗುತ್ತೆ. ಇವಾಗ ಇದು ಪ್ಲಸ್ನ ಮೈನಸ್ ಹೋಗಬೇಕು ಅಂತಂದರೆ ಎರಡು ಸೈಡ್
ಮೈನಸ್ನ ಮಲ್ಟಿಪ್ಲೈ ಮಾಡುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ A1 -3. ಇಲ್ಲಿವರೆಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ಒಂದು ಸಾರಿ ಬ್ರೀಫಾಗಿ ಹೇಳ್ಕೊಡ್ತೀನಿ. π1 DA1 NB1 ರೋ C1 ಆಮೇಲೆ Q ಡಿಸ್ಚಾರ್ಜು. π1 ಟರ್ಮ್ಗೆ M0 L0 T0 ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ D1ಗೆ LA⁴ T -1 ಅದರದ್ದು ಪವರ್ B1. ಆಮೇಲೆ ರೋಗೆ ML-Q ಅದರದ್ದು ಡೈಮೆನ್ಷನ್ಸು, ಅದರದ್ದು ಪವರ್ C1. ಆಮೇಲೆ ಕ್ಯೂದು ಡೈಮೆನ್ಷನ್ಸು L³ T⁻⁻1. ಇವುಗಳನ್ನ LMTಗೆ ಈಕ್ವೇಟ್ ಮಾಡಿದಾಗ ಎಲ್ದು ಫೈಂಡ್ ಔಟ್ ಮಾಡ್ತಿದ್ವಿ ಸ್ಟಾರ್ಟಿಂಗಲ್ಲಿ. L⁴0 ಇರೋದ್ರಿಂದ L 0 ಅಂತ ಆಯಿತು. ಆಮೇಲೆ ಇದರಲ್ಲಿ L ಟರ್ಮ್ ಯಾವುದಕ್ಕೆ ಪವರ್ ಇದೆ ಅದನ್ನು ನಾವು ಇಲ್ಲಿ ಬರ್ಕೋಬೇಕಾಗುತ್ತೆ. A1 ಇದರಲ್ಲಿ -3C1 ಪ್ಲಸ್ ಇದರಲ್ಲಿ 3. ಎಮ್ಗೆ 0. ಆಮೇಲೆ ಇದರಲ್ಲಿ ಯಾವ ಟರ್ಮ್ಗೂ ಎಮ್ ಇಲ್ಲ, ಇರೋದು ಒಂದೇ C1ಗೆ. ಅದನ್ನು ನಾನು ಡೈರೆಕ್ಟಾಗಿ C1 ಅಂತೇಳಿ ಬರ್ಕೋತಿದ್ದೀನಿ. ಆಮೇಲೆ T 0. ಆಮೇಲೆ T ಇರೋದು -B1 ಒಂದಿದೆ, ಆಮೇಲೆ ಇಲ್ಲಿ -1 ಇದೆ. ಸೊ ಹಾಗಾಗಿ B1 ಟರ್ನ್ ನಾವು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. B1 ಇದು ಆ್ಯಸ್ ಇಟ್ ಈಸ್ -1. C1 ಇದ್ದಿದ್ದು ಇಲ್ಲಿ 0 ಇದೆ. ಸೊ ಹಾಗಾಗಿ C1 0 ಆಯಿತು. ಇವಾಗ ನಾವು A1 ಟರ್ನ್ನ ಫೈಂಡ್ ಔಟ್ ಮಾಡ್ಕೋಬೇಕು. A1 -3C1 + 3 ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಹಾಗೆ Cಗೆ ವ್ಯಾಲ್ಯೂ ಏನು ಬಂದಿದೆ, 0 ಬಂದಿದೆ. ಹಾಗಾಗಿ ಇಲ್ಲಿ 0 ಬರ್ಕೊಂಡಿದ್ದೀನಿ. A1 -3 × 0 + 3. A1 -0 + 3. ಹಾಗಾಗಿ A1 ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ನೆಗೆಟಿವ್ ಆಯಿತು. ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಯಿತು. ಸೊ ಹಾಗಾಗಿ ಪಾಸಿಟಿವ್ ಇಂಟು ನೆಗೆಟಿವ್ ಆಯಿತು. A1 -3. A -3. B -1. C 0. ಇವಾಗ ನಾವು ಇದಕ್ಕೆ ಪೈ ಟರ್ಮ್ಸ್ನ ಬರಿಬೇಕಾಗುತ್ತೆ. π1 DA1 NB1 ರೋ C1 ಆಮೇಲೆ Q. ಡಿಗೆ ಪವರ್ ಏನು ಬಂದಿದೆ, -3. ಎನ್ಗೆ ಬಿ ಟರ್ಮ್ ಏನು ಬಂದಿದೆ, -1. ರೋಗೆ 0. Q ಅದನ್ನು ಆ್ಯಸ್ ಇಟ್ ಈಸ್ Q ಆಗೇ ಬರ್ಕೋಬೇಕು. ಯಾಕಂದರೆ ಅದರದ್ದು ನಾವು ಫೈಂಡ್ ಔಟ್ ಮಾಡಿಲ್ಲ. ಫೈಂಡ್ ಔಟ್ ಮಾಡಿರೋದು LMT. ಸೊ ಹಾಗಾಗಿ ಮೈನಸ್ ಇರೋದೆಲ್ಲ ಕೆಳಗಡೆ ಬರುತ್ತೆ, ಪ್ಲಸ್ ಇರೋದೆಲ್ಲ ಮೇಲಿರುತ್ತೆ. Q D⁻³ n⁻1. ರೋ ಇದ್ದಿದ್ದು 0 ಆಗಿರುತ್ತೆ. ಇದು ಡಿನಾಮಿನೇಟ್ರಿಗೆ ಬಂದಾಗ ನೆಗೆಟಿವ್ ಪಾಸಿಟಿವಲ್ಲಿರುತ್ತೆ, ನಾಮಿನೇಟ್ರಿಗೆ ಬಂದಾಗ ಮೈನಸಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಮೈನಸ್ ಇರೋದು ಇಲ್ಲಿ ಕೆಳಗಡೆ ಬಂದ ತಕ್ಷಣ DQ n⁻1. ಹಾಗಾಗಿ ನಮ್ಮ ಟರ್ಮ್ ಏನಾಯಿತು, π1 Q D⁻³ n1. ಇದನ್ನು ನಾವು ಡಿಸ್ಚಾರ್ಜ್ ಕೊಯಿಫಿಷಿಯಂಟ್ ಅಂತೇಳಿ ಕರಿತೀವಿ. ಡಿಸ್ಚಾರ್ಜ್ ಕೊಯಿಫಿಷಿಯಂಟ್. ಹಿಯರ್ ಯು ಹ್ಯಾವ್ ಟು ಸಿ ಇನ್ ಅ ಕ್ಲೀನ್ ನೋಟ್ಸ್. ನಾನು ಕೊನೆಗೆ ನಿಮಗೆ ಇದ್ರದ್ದು ಲಿಂಕ್ ಕಳಿಸ್ತೀನಿ ನೋಟ್ಸ್ದು, ಅವಾಗ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ಇವಾಗ π2 ಟರ್ಮ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಹಾಗಾಗಿ π2 = ವಿ ಹ್ಯಾವ್ π2 DA2 NB2 ರೋ C2. ಹಾಗೆ ಅದ್ರದ್ದು ಡೈಮೆನ್ಷನ್ಸ್ನ ಎಲ್ಲನೂ ಬರ್ಕೊಂಡಿದ್ದೀವಿ. LA2 T⁻⁻B2 ML-Q C2. ಆಮೇಲೆ ಹೆಡ್ದು ಡೈಮೆನ್ಷನ್ಸ್ L² T⁻⁻2. ಸೊ ಹಾಗಾಗಿ ಇವಾಗ ನಾವು ಇದನ್ನು ಪವರ್ಸ್ನ ಈಕ್ವೇಟ್ ಮಾಡ್ಕೋಬೇಕು. LMTಗೆ L 0. ಇದರಲ್ಲಿ L ಟರ್ಮ್ A2 ಪ್ಲಸ್ Lಗೆ +2 ಇದೆ -3C2. ಇಲ್ಲಿಗೆ ನೀವು ಫಸ್ಟಿಗೆ 3C2 ಬರ್ಕೊಂಡು ಆಮೇಲೆ +2 ಅಂತೇಳಿ ಬರ್ಕೋಬೋದು. ಸೊ ಫಸ್ಟಿಗೆ A2 +2. ಇಲ್ಲಿ ಯಾವುದೇ ಮೈನಸ್ ನೆಗೆಟಿವ್ ಚಿಹ್ನೆ ಇಲ್ಲ. ಸೊ ಹಾಗಾಗಿ ನಾನು ಇದನ್ನು -2 ಅಂತ ಕನ್ಸಿಡರ್ ಮಾಡಿದ್ದೀನಿ. ಆಮೇಲೆ -3C2. ಎಮ್ಗೆ ಈಕ್ವೇಟ್ ಮಾಡಿದಾಗ ಇಲ್ಲಿ ಯಾವ ಟರ್ಮ್ಗೆ ಎಮ್ ಇದೆ, C2 ಒಂದೇ ಇದೆ. ಸೊ ಹಾಗಾಗಿ M 0 C2. ನೆಕ್ಸ್ಟ್ T 0. ಟಿ ಟರ್ಮಲ್ಲಿ ಯಾವುದಿದೆ, -B2 ಒಂದಿದೆ, ಆಮೇಲೆ -2 ಒಂದಿದೆ. -B2 -2 ಮೈನಸ್ ಟರ್ಮ್ನ ಈ ಕಡೆ ಕಳಿಸಿದ್ರೆ ಏನಾಯಿತು, ಪಾಸಿಟಿವ್ ಆಯಿತು. ಸೊ ಹಾಗಾಗಿ +B2 ಇದು ಆ್ಯಸ್ ಇಟ್ ಈಸ್ ನೆಗೆಟಿವ್ ಅಂತೆಲ್ಲ ಇರುತ್ತೆ. ಇವಾಗ C2 ವ್ಯಾಲ್ಯೂ 0. ಸೊ ಹಾಗಾಗಿ C2 0. A2 ಇಲ್ಲಿ A2 +2 -3 C2. A2 +2 -3 C ವ್ಯಾಲ್ಯೂ ಏನು ಸಿಕ್ಕಿದೆ ನಮಗೆ 0. ಸೊ ಹಾಗಾಗಿ ಈ ಟರ್ಮ್ 0 ಆಯಿತು. A2 +2 ಅಂತ ಉಳಿತು. ಇವಾಗ A2 ಇಲ್ಲೇ ಇಟ್ಕೊಂಡು
2 ಈ ಕಡೆ ಕಳಿಸಿದ್ರೆ ಏನಾಯಿತು, -2 ಈಸ್ ಈಕ್ವಲ್ ಟು a2, ನಥಿಂಗ್ ಬಟ್ a2 ಈಸ್ ಈಕ್ವಲ್ ಟು -2. ನಾವಿವಾಗ ಟರ್ಮ್ನ ಸಿಂಪ್ಲಿಫೈ ಮಾಡಿಕೊಂಡ್ರೆ ಏನು ಬರುತ್ತೆ, π2 ಈಸ್ ಈಕ್ವಲ್ ಟು d ಪವರ್ -2 n ಪವರ್ -2 ರೋ 0 h ಬರುತ್ತೆ. d ಪವರ್ -2 ಹೇಗೆ ಬಂತು, ನಮಗೆ a ವ್ಯಾಲ್ಯೂ ಸಿಕ್ಕಿದೆ, ಡಿ ಎ ಇಲ್ಲಿ ನಾವು ಡಿ ಪವರ್ a2 ಇದೆಯಲ್ಲ, ಹಾಗೆ ಡಿ ಪವರ್ -2 n ಪವರ್ ಡಿ ವ್ಯಾಲ್ಯೂ ಸಿಕ್ಕಿರೋದು -2, ರೋಗೆ ಸಿ ಪವರ್ ಏನು ಸಿಕ್ಕಿದೆ, ನಮಗೆ 0 ಸಿಕ್ಕಿದೆ, ಹಾಗಾಗಿ 0 ಹೆಡ್ಡು ಆ್ಯಸ್ ಇಟ್ ಈಸ್. ಫೈನಲ್ ನಮಗೆ ಬಂದಿರತಕ್ಕಂಥ ಇಕ್ವೇಷನು π2 ಈಸ್ ಈಕ್ವಲ್ ಟು h ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಎನ್ ಸ್ಕ್ವೇರ್. ಇದು ನಮಗೆ h ಈಸ್ ಈಕ್ವಲ್ ಟು ಹೆಡ್ ಕೊಯಿಫಿಷಿಯಂಟ್. ಇವಾಗ π3 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. π3 ಈಸ್ ಈಕ್ವಲ್ ಟು ಡಿ ಎ ಕ್ಯೂಬ್ ಎನ್ ಬಿ ಕ್ಯೂಬ್ ರೋ ಸಿ ಕ್ಯೂಬ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಮ್ಯೂ. ಆಮೇಲೆ ಇದ್ರದ್ದು ಡೈಮೆನ್ಷನ್ಸ್ m0 l0 t0. ಆಮೇಲೆ ಎಲ್ ಎ ಕ್ಯೂಬ್ ಟಿ ಮೈನಸ್ ಬಿ ಕ್ಯೂಬ್ ಎಮ್ ಎಲ್ -3 ಸಿ ಕ್ಯೂಬ್. ಇದೆಲ್ಲ ಟರ್ಮ್ಸು ಸೇಮ್ ಬರುತ್ತೆ. ನಮ್ಗೆ ಆ್ಯಕ್ಚುಲಾಗಿ ಲಾಸ್ಟ್ ಟರ್ಮ್ ಏನಿರುತ್ತೆ, ಹೆಡ್ಡು, ಡಿಸ್ಚಾರ್ಜು, ಪವರು, ಇವು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಟರ್ಮ್ ಕಡೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಮ್ಯೂದು ಡೈಮೆನ್ಷನ್ ಎಮ್ ಎಲ್ -1 ಟಿ ಪವರ್ -1 ಈಕ್ವೇಟಿಂಗ್ ದಿ ಪವರ್. ಫಸ್ಟ್ ನಾವು m ಇಸ್ ಈಕ್ವಲ್ ಟು 0, ಇಲ್ಲಿ m0 ಇದೆ. ಆಮೇಲೆ ಇಲ್ಲಿ ಯಾವುದಕ್ಕೆ m ಇದೆ ಅಂತ ನೋಡ್ಕೊಂಡು ಹೋಗೋದಾದರೆ C3, ಎಮ್ಗೆ C3. ಆಮೇಲೆ ಇಲ್ಲಿ ಇದ್ರದ್ದು ಪವರ್ ಯಾವುದೂ ಇಲ್ಲ ಅಂತಂದರೆ ನಾವು +1 ಅಂತ ತೊಗೋಬೇಕಾಗುತ್ತೆ. ಅವ್ರು ಕೊಟ್ಟಿರ್ತಾರೆ, ಮೈನಸ್ ಇತ್ತಂದರೆ -1 ಅಂತ ಕೊಡ್ತಾರೆ, ಇಲ್ಲ ಅಂತಂದರೆ ಹಾಗೆ ಬಿಟ್ಟಿರ್ತಾರೆ. ನಾವು ಅದನ್ನು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ +1 ಅಂತ. ಹಾಗಾಗಿ m ಇಸ್ ಈಕ್ವಲ್ ಟು 0 ಇಸ್ ಈಕ್ವಲ್ ಟು C3, ಎಮ್ದು C3 +1. ಆಮೇಲೆ ಟಿ ಇಸ್ ಈಕ್ವಲ್ ಟು 0, ಇಲ್ಲಿ ಇದ್ರದ್ದು ಪವರ್ 0 ಇರೋದು 0 ಅಂತ ಕನ್ಸಿಡರ್ ಮಾಡಬೇಕು. ಆಮೇಲೆ ಟಿಗೆ -b3, ಆಮೇಲೆ -1, -b3 -1. ಎಲ್ ಇಸ್ ಈಕ್ವಲ್ ಟು 0 ಎ ಕ್ಯೂಬ್ ಆಮೇಲೆ -1, ಆಮೇಲೆ -3 ಸಿ ಕ್ಯೂಬ್. ಹಾಗಾಗಿ b3 ಈಸ್ ಈಕ್ವಲ್ ಟು ಇದ್ರದ್ದು ಈಕ್ವೇಟ್ ಮಾಡಿದ್ರೆ ಈ ಕಡೆ ಬಂದಿದ್ದು ಪಾಸಿಟಿವ್ ಆಗುತ್ತೆ. b3 ಈಸ್ ಈಕ್ವಲ್ ಟು ನೆಗೆಟಿವ್ -1. ಆಮೇಲೆ C3 ಇಲ್ಲಿ ಪಾಸಿಟಿವ್ ಇದೆ, ಈ ಕಡೆ ಬಂದೇ ನೆಗೆಟಿವ್ ಆಗುತ್ತೆ. ಹಾಗಾಗಿ C3 ಈಸ್ ಈಕ್ವಲ್ ಟು -1. ಆಮೇಲೆ ಎಲ್ಗೆ ನಾವು ಈಕ್ವೇಟ್ ಮಾಡ್ಕೋಬೇಕಾದ್ರೆ ಎಲ್ ಈಸ್ ಈಕ್ವಲ್ ಟು 0 ಎ ಕ್ಯೂಬ್ -3 ಸಿ ಕ್ಯೂಬ್ -1. ಇವಾಗ ಸಿ ವ್ಯಾಲ್ಯೂ ನಮಗೆ ಫೈಂಡ್ ಔಟ್ ಮಾಡಿದ್ದೀವಿ -1 ಅಂತ. ಸೊ ಹಾಗಾಗಿ ಇಲ್ಲಿ C3ದಲ್ಲಿ ನಾವು -1 ವ್ಯಾಲ್ಯೂ ಹಾಕೋತಿದ್ದೀವಿ. ಎಲ್ ಇಸ್ ಈಕ್ವಲ್ ಟು 0 A3 -3 -1 ಇಂಟು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ A3 +3 -1 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್. ಹಾಗಾಗಿ 3 -1 ಈಸ್ ಈಕ್ವಲ್ ಟು +2. ಯಾವಾಗಲೂ ನಾವು ಮೈನಸ್ ಮಾಡಬೇಕಾದ್ರೆ ಅಥವಾ ಪ್ಲಸ್ ಮಾಡಬೇಕಾದ್ರೆ ಎರಡು ಚಿಹ್ನೆಗಳ ಮಧ್ಯೆ ಯಾವುದು ದೊಡ್ಡ ಸಂಖ್ಯೆ ಇರುತ್ತೋ ಆ ಸಂಖ್ಯೆದು ನಾವು ಚಿಹ್ನೆನ ನಾವಿಲ್ಲಿ ಬರ್ಕೋತೀವಿ, ಆ ಸಂಖ್ಯೆ ಸೈನ್ನ ನಾವು ಇಂಡಿಕೇಟ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ ಇಸ್ ಈಕ್ವಲ್ ಟು A3 +2. A3 ಇದ್ದಿದ್ದು A3 ಹಾಗೆ ಇರುತ್ತೆ, +2 ಈ ಕಡೆ ಬಂದರೆ -2 ಆಗುತ್ತೆ. A3 ಈಸ್ ಈಕ್ವಲ್ ಟು -2. ಹಾಗಾಗಿ π3 ಈಸ್ ಈಕ್ವಲ್ ಟು ಡಿ ಪವರ್ -2 n ಪವರ್ -1 ರೋ ಪವರ್ -1 ಇಂಟು ಮ್ಯೂ. ಫೈನಲ್ ಆಗಿ ನಮಗೆ π3 ಈಸ್ ಈಕ್ವಲ್ ಟು ಮ್ಯೂ ಡಿವೈಡೆಡ್ ಬೈ n ರೋ ಡಿ ಸ್ಕ್ವೇರ್. ಅರ್ಥ ಆಯ್ತಲ್ವ? ನೆಕ್ಸ್ಟ್ ನಾವು 5/4ನ ಕಂಡುಹಿಡಿಬೇಕು. 5/4 ಕಂಡುಹಿಡಿಬೇಕಂತಂದರೆ π4 ಈಸ್ ಈಕ್ವಲ್ ಟು DA4 NB4 ರೋ C4 ಆಮೇಲೆ P ಪವರು m0 l0 t0. ಆಮೇಲೆ ಆ್ಯಸ್ ಇಟ್ ಈಸ್ ಇದೆಲ್ಲನೂ ಸೇಮ್ ಬರ್ಕೋಬೇಕು. ಪವರ್ದು ml² t -3. ಹಾಗಾಗಿ ಎಲ್ಗೆ ಈಕ್ವೇಟ್ ಮಾಡ್ಕೊಂಡಾಗ 0 ಬರುತ್ತೆ. A4 -3 C4 +2 ಹಾಗೆ ಬರ್ಕೊಂಡಿದ್ದೀನಲ್ವ. ಆಮೇಲೆ m ಇಸ್ ಈಕ್ವಲ್ ಟು 0, ಎಮ್ಗೆ ಈಕ್ವೇಟ್ ಮಾಡಿದಾಗ ಇಲ್ಲಿ C4 ಬರುತ್ತೆ. ಆಮೇಲೆ ಇಲ್ಲಿ ಯಾವುದು ಟರ್ಮ್ ಇಲ್ಲ ಅಂತಂದರೆ ಪಾಸಿಟಿವ್ ಆಗಿ ತೊಗೋಬೇಕು ನಾವು +1. ಟಿಗೆ ಈಕ್ವೇಟ್ ಮಾಡಿದಾಗ t ಈಸ್ ಈಕ್ವಲ್ ಟು 0 -b4 ಮೈನಸ್ ಇಲ್ಲಿ -3. ಇವಾಗ b4 ನೆಗೆಟಿವ್ ಇದೆ, ನೆಗೆಟಿವ್ ಟರ್ಮ್ ಈ ಕಡೆ ಬಂದರೆ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಹಾಗಾಗಿ b4 ಈಸ್ ಈಕ್ವಲ್ ಟು -3. C4 ಈಸ್ ಈಕ್ವಲ್ ಟು -1. C4 ಆ್ಯಸ್ ಇಟ್ ಈಸ್ ಇಲ್ಲೇ ಇಟ್ಕೊಂಡು
1ನ ನಾನು ಈ ಕಡೆ ಕಳಿಸಿದ್ರೆ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗುತ್ತೆ, ಹಾಗಾಗಿ C4 ಇಸ್ ಈಕ್ವಲ್ ಟು -1. ಎಲ್ಗೆ ಈಕ್ವೇಟ್ ಮಾಡ್ಕೋಬೇಕಾದ್ರೆ A4 -3 C4 +2. C4 ವ್ಯಾಲ್ಯೂ ಎಷ್ಟು ನಮಗೆ -1. ಸೊ ಹಾಗಾಗಿ A4 -3 C4 ವ್ಯಾಲ್ಯೂ -1 +2. A4 ಇಸ್ ಈಕ್ವಲ್ ಟು -1 × +3 +2. ಹಾಗಾಗಿ A4 ಇಸ್ ಈಕ್ವಲ್ ಟು -5. Now the phi 4 term is equal to D -5 N -3 rho -1 P. ಹಾಗಾಗಿ ನಮ್ಮದು ಫೈನಲ್ ಆನ್ಸರ್ ಬಂದುಬಿಟ್ಟು pi 4 is equal to P divided by rho n cube D power 5. ಇದು ನಮ್ಮದು pi 4 ವ್ಯಾಲ್ಯೂ ಸಿಕ್ತು. ಫೈನಲಿ ನಾವು pi 5 ಟರ್ಮ್ನ ಕಂಡುಹಿಡಿಬೇಕು. pi 5 is equal to DA5 NB5 rho C5 ಇಲಾಸ್ಟಿಸಿಟಿ M0 L0 T0 ಇದು 5 ಡೈಮೆನ್ಷನ್ಸು. ಆಮೇಲೆ LA5 T - P5 M -3 × C5 ಆಮೇಲೆ M L -1 T -2 ಇದು ಇಲಾಸ್ಟಿಸಿಟಿದು ಡೈಮೆನ್ಷನ್ಸು. ಸೊ ಹಾಗಾಗಿ ಇವಾಗ ಪವರ್ನ ಈಕ್ವೇಟ್ ಮಾಡಿದಾಗ M ಇಸ್ ಈಕ್ವಲ್ ಟು 0 ಬರುತ್ತೆ. ಆಮೇಲೆ M ವ್ಯಾಲ್ಯೂ C5 ಪ್ಲಸ್ ಇಲ್ಲೇನಿಲ್ಲ ಅಂದರೂ ಪ್ಲಸ್ ಇರುತ್ತೆ +1. L ಇಸ್ ಈಕ್ವಲ್ ಟು A5 ಪ್ಲಸ್ ಇಲ್ಲಿ ಮೈನಸ್ ಬರಬೇಕು -3 C5 -1 -3 C5 -1 T ಇಸ್ ಈಕ್ವಲ್ ಟು 0 -B5 -2 ಮಿಕ್ಕಿರೋದೆಲ್ಲ ಕರೆಕ್ಟಾಗಿದೆ. ಹಾಗಾಗಿ ಇವಾಗ B5 ನೆಗೆಟಿವ್ ಇರೋದನ್ನು ನಾವು ಈ ಕಡೆ ಕಳಿಸಿದ್ರೆ ಪಾಸಿಟಿವ್ B5 ಇಸ್ ಈಕ್ವಲ್ ಟು -2 ಬರುತ್ತೆ. ಆಮೇಲೆ C5 ನಾವು ಕಂಡುಹಿಡಿದಿದ್ದೀವಿ C5 +2 +1 ಇವಾಗ ಇದು ಪಾಸಿಟಿವ್ ಇದ್ದಿದ್ದು ಈ ಕಡೆ ಹೋದ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. C5 ಇಸ್ ಈಕ್ವಲ್ ಟು -1. L ಇಸ್ ಈಕ್ವಲ್ ಟು A5 ಈ ಟರ್ಮ್ L ಇಸ್ ಈಕ್ವಲ್ ಟು A5 -3 ಇಂಟು ನಮಗೆ C ವ್ಯಾಲ್ಯೂ ಗೊತ್ತು -1 ಇಂಟು -1. ಹಾಗಾಗಿ A5 - ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ -1 ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋತೀನಿ. ನೆಕ್ಸ್ಟ್ A5 ಇಸ್ ಈಕ್ವಲ್ ಟು -2 +3 -1 ಏನಾಗುತ್ತೆ +2 ಆಗುತ್ತೆ. ಆ +2 ವ್ಯಾಲ್ಯೂನ ನಾವು ಈ ಕಡೆ ಹಾಕಿದ್ರೆ -2 ವ್ಯಾಲ್ಯೂ ಸಿಗುತ್ತೆ. ಹಾಗಾಗಿ A5 ಇಸ್ ಈಕ್ವಲ್ ಟು -2 ನಮಗೆ ಸಿಕ್ತು. ನೆಕ್ಸ್ಟ್ ಇವಾಗ ಅದರದ್ದು ಈಕ್ವೇಟಿಂಗ್ ಟರ್ಮ್ನ ನಾವು ಬರ್ಕೊಂಡಾಗ pi 5 ಈಸ್ ಈಕ್ವಲ್ ಟು D -2 N -2 rho -1 E. ಹಾಗಾಗಿ pi 5 ಈಸ್ ಈಕ್ವಲ್ ಟು E ಡಿವೈಡೆಡ್ ಬೈ n² D² ಇಂಟು ರೋ. ಇದು ನಮ್ಮದು ಫೈನಲ್ ಆನ್ಸರ್ ಆಗಿರುತ್ತೆ. ಇವಾಗ ನಾವು ಕೊನೆಯದಾಗಿ pi 5ವರೆಗೆ ಆನ್ಸರ್ ಏನು ಬಂದಿದೆ ಅದನ್ನು ಫೈನಲಾಗಿ ಒಂದು ಸಾರಿ ನೋಡ್ಕೊಂಬಿಡೋಣ. pi 1 ಇಸ್ ಈಕ್ವಲ್ ಟು Q ಡಿವೈಡೆಡ್ ಬೈ D³ ಇಂಟು N. pi 2 ಇಸ್ ಈಕ್ವಲ್ ಟು H ಡಿವೈಡೆಡ್ ಬೈ D² N². pi 3 ಇಸ್ ಈಕ್ವಲ್ ಟು ಮ್ಯೂ ಡಿವೈಡೆಡ್ ಬೈ N ರೋ D². pi 4 ಇಸ್ ಈಕ್ವಲ್ ಟು P ಡಿವೈಡೆಡ್ ಬೈ ರೋ n³ D5. pi 5 ಇಸ್ ಈಕ್ವಲ್ ಟು E ಡಿವೈಡೆಡ್ ಬೈ ರೋ n² D². ಈ 5 ಟರ್ಮ್ ನಮಗೆ ಕರೆಕ್ಟಾಗಿ ಇದೇ ಥರನೇ ಆನ್ಸರ್ ಬರಬೇಕು. ಇದಿಷ್ಟು ಬರೆದ್ರೆ ನಮಗೆ 10 ಮಾರ್ಕ್ ಈಸಿಯಾಗಿ 100% ಸಿಗುತ್ತೆ. ಆಮೇಲೆ ಇದ್ರ ಮೇಲೆ ನಮಗೆ 200% ನಾನು ಹೇಳ್ತಿದ್ದೀನಿ ಕ್ವಶನ್ ಪೇಪರಲ್ಲಿ ಇದು ಬಂದೇ ಬರುತ್ತೆ. ಸೊ ಹಾಗಾಗಿ ಇದನ್ನು ನೋಡಿಕೊಂಡು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ.